ಇರ್ತಕ್ಕಂಥ ವ್ಯತ್ಯಾಸ. ಇದು ಸುಮ್ಮನೆ ಉತ್ತರ ಕರ್ನಾಟಕ ಅಂದ್ರೆ ಆಗೋದಿಲ್ಲ. ಅದು ಬಹಳ ವೈಮಾನಿಕವಾಗಿ, ಬಹಳ ಸವಿಸ್ತಾರವಾಗಿ, ಉತ್ತಮವಾದಂಥ ವಾತಾವರಣವನ್ನು, ಎಲ್ಲ ಕೇಂದ್ರಗಳನ್ನು ಹೊಂದಿರತಕ್ಕಂಥ ಒಂದು ಉತ್ತಮವಾದಂಥ ಈ ಉತ್ತರ ಕರ್ನಾಟಕ ಆಗಿದೆ. ಆ ಕರ್ನಾಟಕವನ್ನು ನಾವು ನಿಜವಾಗ್ಲೂ ಪ್ರಶಂಸನೆ ಮಾಡಬೇಕು. ಆ ಮಟ್ಟದಲ್ಲಿ ಆಗಿದೆ. ಇವತ್ತು ಹಾವೇರಿನಲ್ಲಿ ವರದಾ ಇಲ್ಲದೆ ಇದ್ರು ಅವ್ರು ಎಲ್ಲಿ ಕಬ್ಬು, ವರದಾ ನದಿ ಇಲ್ಲದೆ ಇದ್ರು ಎಲ್ಲಿ ಕಬ್ಬು ಬೆಳೀತಾ ಇದ್ರು, ಅಪ್ಪರ್ ಭದ್ರಾ ಇಲ್ಲದೆ ಇದ್ರು ಎಲ್ಲಿ ಕಬ್ಬು ಬೆಳೀತಾ ಇದ್ರು. ಏನೋ ಅಪ್ಪರ್ ಭದ್ರಾದಿಂದ ಸ್ವಲ್ಪ ನೀರು ಬರೋ ಹೊತ್ತಿಗೆ ಇವತ್ತು ವರದಾ ನದಿಯಿಂದ ಇವತ್ತು ಹಾವೇರಿ ಜಿಲ್ಲೆ ಜೀವಂತವಾಗಿ ಇವತ್ತು ಒಂದು ಉತ್ತಮವಾದಂಥ ಜಿಲ್ಲೆಯಾಗಿ ಬೆಳೀಲಿಕ್ಕೆ ಸಾಧ್ಯ ಆಗಿದೆ. ಆರ್ಥಿಕವಾಗಿ ಮುಂದೆ ಬರಲಿಕ್ಕೆ ಸಾಧ್ಯ ಆಗಿದೆ. ಇಂಥ ಅನೇಕ ವಿಚಾರಗಳನ್ನು ನಾವು ಮನಗಂಡು ಇವತ್ತು ಆತ್ಮಸಾಕ್ಷಿಯಾಗಿ ನಾವು ಹೋರಾಟವನ್ನು ಮಾಡ್ತಕ್ಕಂಥದ್ದನ್ನು ಕಲಿಬೇಕಾಗುತ್ತೆ. ಹೌದು, ನಿಜ. ಇವತ್ತು ಅಧ್ಯಕ್ಷರೇ ಈಗ ಉತ್ತರ ಕರ್ನಾಟಕದವ್ರು ಯಾರು ಮಾತಾಡಲಿಲ್ಲ. ಬರೇ ಹಳ್ಳಿ ಮೈಸೂರು ಭಾಗದವ್ರು ಮಾತಾಡಿಸಿ ಬಿಡ್ರಿ. ಉತ್ತರ ಕರ್ನಾಟಕದ ಎಲ್ಲಾ ಶಾಸಕರು ಮಾತಾಡ್ಲಿಕ್ಕೆ ಬಿಡ್ರಿ ಅಧ್ಯಕ್ಷರೇ. ಅದೊಂದು ಗೌಡ್ರೆ, ನೀವು ಕರ್ನಾಟಕದ ಬಗ್ಗೆ ನೀವು ಹಳೆ ಮೈಸೂರು ಭಾಗದಲ್ಲಿ ಉತ್ತರ ಕರ್ನಾಟಕದವರು ಸಮಗ್ರವಾಗಿ ಮಾತಾಡಿ. ಉತ್ತರ ಮಾತಾಡ್ಬೇಕಾಗಿಲ್ಲ, ಎಲ್ಲರೂ ಮಾತಾಡ್ಲಿ. ಅಧಿಕಾರ ನಿಮ್ಗೆ ನೀವು ಜನ ನೀರಾವರಿಯಲ್ಲಿ ಯಾವ ರೀತಿ ಅನ್ಯಾಯ ಆಗಿದೆ ನಮ್ಗೆ ಗೊತ್ತು. ಉತ್ತರ ಕರ್ನಾಟಕಕ್ಕೆ ಉತ್ತರ ಕರ್ನಾಟಕದ ಬಗ್ಗೆ ಅವ್ರಿಗೇನು ಗೊತ್ತು? ಉತ್ತರ ಕರ್ನಾಟಕ ಶಾಸಕರನ್ನ ಮಾತಾಡ್ಬೇಕಾದ್ರೆ ಗೊತ್ತಿಲ್ಲ. ಉತ್ತರ ಕರ್ನಾಟಕದ ಎಲ್ಲೋಗಿದ್ರೆ ಅವಕಾಶ ಕೊಡಬೇಕು. ಆಯ್ತು, ನೆಕ್ಸ್ಟ್ ಕುಂಡ್ರಲಕ್ ಬಂದಿಲ್ಲ. ನಮ್ಮ ನಾಯಕ ಮಾತಾಡಕ್ಕೆ ಅವಕಾಶ ಕೊಟ್ಟರೆ ನೀವು ಕುಂದಿರ್ಬೇಕು. ಉತ್ತರ ಕರ್ನಾಟಕ ಒಮ್ಮೆ ಅವ್ರು ಮಾತಾಡ್ಲಿ. ದಕ್ಷಿಣ ಮೈಸೂರು ಭಾಗದವ್ರು ಮಾತಾಡಕ್ಕೆ ನಾವೇ ಕೇಳ್ತಿದ್ವಿ. ನೀವೇನ ಮಾಡಿಲ್ಲ, ಇಲ್ಲಿ ಸುಮ್ಮನೆ ಕಷ್ಟ ಇದೆ, ನಾವು ಹೇಳ್ಕೊತೀವಿ. ಮಾಡಿ ಅಭಿವೃದ್ಧಿ ಶಿವಲಿಂಗೇಗೌಡ್ರೆ, ನಿಮ್ಗೆ ಅರ್ಥ ಕೊಬ್ಬರಿ ಅಲ್ಲ, ಕೊಬ್ಬರಿ ಅಲ್ಲ. ಕರ್ನಾಟಕದವ್ರು ಕೊಡ್ತೀನಿ ಅಂತ ಹೇಳಿ. ಶಿವಲಿಂಗಣ್ಣ, ಕೊಬ್ಬರಿ ಅಲ್ಲ, ಅದು ಬೇಡ, ಅವ್ರು ಮಾತಾಡ್ಲಿ ಉತ್ತರ ಕರ್ನಾಟಕದವರು. ನೀವ್ ಯಾಕೆ ಮಾತಾಡ್ತೀರಿ? ನಿಮ್ಗೆ ಏನಾರ ಗೌರವ ಉತ್ತರ ಕರ್ನಾಟಕ ಬಿಜೆಪಿ ನಾವು ಕೊಬ್ಬರಿ ಮಾತಾಡ್ತೀವಿ. ಅವರು ಏನು ನಿಮಗೆ ಇದು ಬೇಕು? ಏನು ಮಾತಾಡಬೇಕು? ಉತ್ತರ ಹಂಗಾರೆ ದಕ್ಷಿಣ ಕರ್ನಾಟಕ ದುಡ್ಡು ಬೇಡ ಅವ್ರಿಗೆ? ಯಾರು ಬೇಕಾದ್ರೂ ಮಾತಾಡಬಹುದು. ಅವಕಾಶ ಯಾಕಿಲ್ಲ? ಯಾರು ಹೇಳಿ ನಿಮಗಿಲ್ಲ ಅಂತ ಹೇಳಿ ಇವತ್ತು ಚರ್ಚೆ ಪ್ರಾರಂಭವಾಗಿದೆ. ವಿರೋಧ ಪಕ್ಷದ ನಾಯಕರು ಮಾತಾಡಿದ್ದಾರೆ.
ಆಮೇಲೆ ಅವ್ರಿಗೊಬ್ರು ಕೊಡ್ತೀವಿ. ಎಲ್ಲರೂ ಮಾತಾಡಿ, ಇನ್ನೂ 2 ದಿವಸ ಆಗಲಿ. ಇಲ್ಲ ಈಗ ಅಲ್ರಿ, ನಿಮಗೆ ಯಾರು ಮಾತಾಡ್ಬೇಡಿ ಅಂತ ಹೇಳ್ತಾರೆ. ನೀವು ಲಿಸ್ಟ್ ಒಳಗದಿರಿ, ನೀವು ಲಿಸ್ಟ್ ಒಳಗದಿರಿ, ಮಾತಾಡ್ತಾರೆ. ಸುಮ್ಮನೆ ಈ ರೀತಿ ನೀವು ಸೀನಿಯರ್ ಆಗಿ ನೀವೆಲ್ಲ ಆ ರೀತಿ ಮಾಡಬಾರ್ದು. ನೀವು ಸೀನಿಯರು, ನೀವು ಸಮಾಜಕ್ಕೆ ಗೌರವ ತರುವ ರೀತಿಯಲ್ಲಿ ಬಂದು ಬಾವಿ ಬೀಳೋದು, ನಿಮ್ಮ ಒಬ್ಬ ಹಿಡಿತದಕ್ಕೆ ಇದು ಸರಿಯಾದ ನೀವು ಸರಿಯಾದ ರೀತಿಯಿಂದ ನೀವು ಕುತ್ಕೊಳ್ರಿ. ನಾನು ಅವ್ರು ಉತ್ತರ ಕರ್ನಾಟಕದಾಗ ಮಾತಾಡ್ಬೇಕು ಅಂತ ಎಲ್ಲೈತಿ? ಯಾರು ಬೇಕ ಅಲ್ರಿ? ಈಗ ಅಲ್ಲಲ್ಲ, ಎಲ್ಲರೂ ಮಾತಾಡ್ಲಿ, ಮಾತಾಡಕ್ಕೆ ಅವಕಾಶ ಕೊಡ್ತೀನಿ ಅಂತ ಹೇಳಿ ಪಾರ್ಟಿ ಅಲ್ಲ. ಇಲ್ಲಿಂದ ಒಬ್ಬರು ಮಾತಾಡಿದ್ಮೇಲೆ ಅಲ್ಲಿಂದ ಒಬ್ಬರು ಮಾತಾಡ್ತೀವಿ. ಎಲ್ಲರಿಗೂ ಸಮಾನವಾಗಿ ಯಾರ್ಯಾರಿಗೆ ಎಲ್ಲೆಲ್ಲಿ ಕೊಡಬೇಕು ಅದನ್ನು ಕೊಡ್ತೀವಿ. ಯಾಕೆ ನಾವು ಕರ್ನಾಟಕದವರಲ್ವಾ? ಅಲ್ಲ, ಉತ್ತರ